ನಮಸ್ತೆ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವೀಕ್ಷಕ. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಅಂಕೋಲ ಪಟ್ಟಣ ಪಂಚಾಯತಿ ಸದಸ್ಯರನ್ನು. ಅವರು ಒಬ್ಬ ತುಂಬಾನೇ ಕಿರಿಯ ವ್ಯಕ್ತಿಯಾಗಿದ್ಕೊಂಡು ಒಂದು ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸೂರಜ್ ಮನೋಹರ್ ನಾಯ್ಕ್. ಸೂರಜ್ ಮನೋಹರ್ ನಾಯ್ಕ್ ಅಂತ ಹೇಳಿ. ಈಗ ಎಷ್ಟನೇ ವಾರ್ಡಿಂದ ನೀವು ಆಯ್ಕೆ ಆಗಿರುವಂತದ್ದು? ವಾರ್ಡ್ ನಂಬರ್ 10. ವಾರ್ಡ್ ನಂಬರ್ 10ರಿಂದ. ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ರಾಜಕೀಯ ಜೀವನ ಹೊಸತೇನಲ್ಲ. 5 ವರ್ಷದಿಂದ ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿತ್ತು. ಈಗ ಸ್ವಂತವಾಗಿ ಕೆಲಸ ಮಾಡ್ಬೋದು ರಾಜಕೀಯದಲ್ಲಿದ್ರೆ ಅನ್ನೋ ಒಂದೇ ಉದ್ದೇಶದ ಸಲುವಾಗಿ ನಾವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿವಿ. ಸರ್ ಈ ಬಾರಿ ನೀವು ಗೆದ್ದಂತ ಲೀಡಿಂಗ್ ವೋಟ್ ಏನಿತ್ತು ಸರ್? ಈಗ 43. ಟೋಟಲ್ ವೋಟು ಸರ್ ನಿಮಗೆ ಬಂದಂಥದ್ದು 257. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂಥದ್ದು ಸರ್? ಈಗ BSR ಕಾಂಗ್ರೆಸ್. BSR ಕಾಂಗ್ರೆಸ್ ಇಂದ ಆಗಿರುವಂಥದ್ದು ಸರ್. ಸರ್ ಈಗ ಅದೇ ರೀತಿ ಈಗ ತಾನೇ ನಿಮ್ಮ ಅವಧಿ ಶುರು ಆಗಿದೆ. ಈ ಒಂದು ಅವಧಿಯಲ್ಲಿ ಈಗ ಯಾವ ರೀತಿ ಈಗ ಒಂದು ಜನಸೇವೆಯನ್ನ ನೀವು ಮಾಡಬೇಕು ಅಂತ ಅನ್ಕೊಂಡಿರುವಂತ ಸರ್? ಈಗ ನಾವು ಸ್ವಲ್ಪ ಸ್ವಚ್ಛತೆ ಬಗ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಆ ನಂತರ ರೋಡು, ಲೈಟು ಮತ್ತೆ ಏನು ನನ್ನ ಏರಿಯಾದಲ್ಲಿ ಏನೇನು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅದನ್ನೆಲ್ಲ ನೀಗಿಸ್ಬೇಕನ್ನೋ ಉದ್ದೇಶದಿಂದ ನಾವು ಇದು ಮಾಡ್ತೀವಿ ಅಂತ ಅನ್ಕೊಂಡಿರೋ. ಸರ್ ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಇಟ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದ ಅಥವಾ ಈಗ ನಿಮ್ಮ ಹಿರಿಕರು ನಿಮ್ಮ ತಂದೆ ತಾಯಿ ಸಹೋದರರಾದ್ರೂ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದ ಸರ್? ಈಗ ನಮ್ಮ ತಂದೆ ಮೊದಲಿಂದಲೂ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಒಂದ್ಸತಿ ಕೌನ್ಸಿಲರ್ ಆಗಿ ಆಯ್ಕೆಯಾಗಿ ಬಂದಂಥವ್ರು. ಅವರ ಇದರಿಂದ ನಾನು ಈಗ ರಾಜಕೀಯ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದೆ. ಅಲ್ಲಿಗೆ ಈಗ ನೀವು ಒಂದು ನಿಮ್ಮ ತಂದೆಯವರು ಸಹ ಒಂದು ರಾಜಕೀಯ ಜೀವನದಲ್ಲೇ ಬಂದಂಥದ್ದು, ಅದಾದ ನಂತರ ನೀವೇನ ಸರ್ ಬಂದಂಥದ್ದು? ಹೌದು, ಮತ್ತೆ ಯಾರು ಬಂದಿಲ್ಲ ಸರ್. ಈಗ ನೀವು ಒಂದು ಮೊದಲನೇ ಆದ್ಯತೆ ಒಂದು ನೀರಿನ ಬಗ್ಗೆ ನೀಡಬೇಕು ಅಂತ ಅನ್ಕೊಂಡಿರುವಂಥದ್ದು. ಆ ನೀರಿನ ಜೊತೆಗೆ ಇನ್ಯಾವುದರ ಬಗ್ಗೆ ನೀವು ಹೆಚ್ಚಿನ ಆದ್ಯತೆಯನ್ನ ಈಗ ನೀವು ನೀಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ನಾನು ನೀರು ಮತ್ತು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಬೇಕಂತ ಅನ್ಕೊಂಡಿರುವಂಥದ್ದು. ಸರ್ ಈ ಒಂದು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ನಿಮಗೆ ಗುರುಗಳು ಅಂತ ಯಾರಿದ್ದಾರೆ ಸರ್? ಈಗ ಗುರುಗಳು ಅಂತ ಅಂದ್ರೆ ನನ್ನ ವಾರ್ಡಿಗೆ ಸಂಬಂಧಪಟ್ಟ ಎಲ್ಲ ಹಿರಿಯರು ನನ್ನ ಗುರುಗಳು ಅಂತ ಅನ್ಕೊಂಡಿದ್ದೀನಿ. ಸರ್ ಈಗ ನೀವು ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರೆ ಸಂಘಟನೆಗಳಲ್ಲಿ ನಿಮ್ಮನ್ನು ಯಾವ್ದಾರ ಗುರುತಿಸ್ಕೊಂಡಿದ್ದೀರಾ ಸರ್? ಈಗ ನಾನು ಜಯ ಕರ್ನಾಟಕ ಸಂಘಟನೆಯಲ್ಲಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ ಈಗ ಎಲ್ಲ ಏನು ನಿಮ್ಮ ಒಂದು ಹಿರಿಯ ನಾಗರಿಕರಿದ್ದಾರೆ ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಅವರೆಲ್ಲ ನಂಬಿಕೆಗಳಿಗೂ ಅವರ ಎಲ್ಲ ನಂಬಿಕೆನೂ ಹಾಳಾಗದಂತೆ ಅವ್ರು ಹೇಳಿದ ರೀತಿಯಲ್ಲಿ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸರ್ ಈಗ ನೀವು ಏನೋ ಒಂದು ವೃತ್ತಿ ಮಾಡ್ಕೊಂಡಿರುವಂಥ ಸರ್? ಈಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಮಾಡ್ಕೊಂಡಿರುವಂಥ ಏನು ಅಂದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಈಗ ನೀವು ಪ್ರವೇಶ ನೀಡುವಂಥದ್ದು ಸರ್? ಈಗ ಒಂದು ಈ ರಾಜಕೀಯ ಜೀವನಕ್ಕೆ ಒಂದು ತುಂಬಾ ಹಿರಿಯ ವ್ಯಕ್ತಿಯಾಗಿದ್ದು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದ್ದಾರೆ. ಹಾಗಾಗಿ ಏನು ಅಂದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ನೀವು ಪ್ರವೇಶ ನೀಡಿದ್ರೆ? ನಮ್ಮ ವಾರ್ಡ್ನಲ್ಲಿ ಅನೇಕ ಸಮಸ್ಯೆಗಳಿತ್ತು. ಅದು ಎಲ್ಲೆಲ್ಲಿಂದೋ ಬಂದು ಆಯ್ಕೆಯಾಗಿ ಬಂದಂಥವ್ರು ಬೇರೆ ಕಡೆಗೆ ಇರೋದ್ರಿಂದ ಅದನ್ನು ಹೇಳಲಿಕ್ಕೆ ಇಲ್ಲಿನ ಜನರಿಗೆ ಸಮಸ್ಯೆ ಆಗ್ತಿತ್ತು. ಅದ್ರ ಸಲುವಾಗಿ ನಾನೇ ಇಲ್ಲೇ ನಿಂತು ಗೆದ್ದು ಬಂದರೆ ನಾನು ಅವರ ಸಮಸ್ಯೆಗೆ ಬೇಗನೆ ಸ್ಪಂದಿಸಬಹುದು ಅನ್ನೋ ಉದ್ದೇಶದಿಂದ ರಾಜಕೀಯಕ್ಕೆ ಎಂಟ್ರಿ ಮಾಡಿ. ಅದೇ ರೀತಿ ಸರ್ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ನಿಮ್ಮ ಈ ಒಂದು ವಾರ್ಡಿನ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜೈ ಶ್ರೀರಾಮ್ಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಜನತೆಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನನ್ನನ್ನು ಆಯ್ಕೆ ಮಾಡಿ ಗೆಲ್ಲಿಸಿದಂಥ ಎಲ್ಲ ನನ್ನ ವಾರ್ಡಿನ ಜನರಿಗೂ ನಾನು ಕೃತಜ್ಞತೆ ಆಗಿದ್ದೀನಿ. ಇದೇ ರೀತಿ ಮುಂದೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರಿ. ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಯಶಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀವಿ. ಧನ್ಯವಾದಗಳು ಸರ್. ಧನ್ಯವಾದಗಳು.